ಲೇಟೆಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಲನ್ ರಿಕ್ಸನ್ ಅವರು ಅವ್ರ ಇಂಟರ್ವ್ಯೂ ಅಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜೇಮ್ಸ್ ಗನ್ ಅವರು ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ DCU ನಲ್ಲಿ ಬ್ಯಾಟ್ ಮ್ಯಾನ್ ನ ಪ್ಲೇ ಮಾಡೋದಕ್ಕೆ ಅಂತ. ಆಲನ್ ರಿಕ್ಸನ್ ಅಂತ ನನ್ಗೇನೋ ಒಂಥರ ಬೇರೆ ನೋಡಬಹುದು ಅಂತ ಅನ್ಸ್ತದೆ. ಯಾಕಂದ್ರೆ ಬ್ಯಾಟ್ ಮ್ಯಾನ್ಗೆ ಸೂಟ್ ಆಗ್ಬೋದು ಅಂತ ಅನ್ಸುತ್ತೆ, ಮತ್ತೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಮಿಕ್ಸ್ಡ್ ಒಪಿನಿಯನ್ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೇನು ಸೂಟ್ ಆಗಲ್ಲ ಅಂತಾನೆ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿಸಿ. ಮತ್ತೆ ಜೇಮ್ಸ್ ಗನ್ ಅವರೇ ಅಪ್ರೋಚ್ ಮಾಡಿದ್ದಾರೆ ಅಂತ ಅವರೇ ಇಂಟರ್ವ್ಯೂ ಅಲ್ಲಿ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ. ಏನು ಹೇಳೋದು ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಲನ್ ರಿಕ್ಸನ್ ಅವರು ಅವ್ರ ಇಂಟರ್ವ್ಯೂ ಅಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜೇಮ್ಸ್ ಗನ್ ಅವರು ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ DCU ನಲ್ಲಿ ಬ್ಯಾಟ್ ಮ್ಯಾನ್ ನ ಪ್ಲೇ ಮಾಡೋದಕ್ಕೆ ಅಂತ. ಆಲನ್ ರಿಕ್ಸನ್ ಅಂತ ನನ್ಗೇನೋ ಒಂಥರ ಬೇರೆ ನೋಡಬಹುದು ಅಂತ ಅನ್ಸ್ತದೆ. ಯಾಕಂದ್ರೆ ಬ್ಯಾಟ್ ಮ್ಯಾನ್ಗೆ ಸೂಟ್ ಆಗ್ಬೋದು ಅಂತ ಅನ್ಸುತ್ತೆ, ಮತ್ತೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಮಿಕ್ಸ್ಡ್ ಒಪಿನಿಯನ್ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೇನು ಸೂಟ್ ಆಗಲ್ಲ ಅಂತಾನೆ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿಸಿ. ಮತ್ತೆ ಜೇಮ್ಸ್ ಗನ್ ಅವರೇ ಅಪ್ರೋಚ್ ಮಾಡಿದ್ದಾರೆ ಅಂತ ಅವರೇ ಇಂಟರ್ವ್ಯೂ ಅಲ್ಲಿ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ. ಏನು ಹೇಳೋದು ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ.